ಮಕರ ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲೇ ರೈತರಿಗೆ ಸಂಕಷ್ಟ ಎದುರಾಗಿದೆ. ಯಾದಗಿರಿಯಲ್ಲಿ ಶೇಂಗಾ ಬೆಳೆಗೆ ನೀರಿಲ್ಲದೆ ರೈತರು ಪರದಾಡುವಂತಹ ಪರಿಸ್ಥಿತಿ. ಹನೂರು ಹಾಗೂ ಹನೂರು ಕೆ ಅಂದರೆ ಹನೂರು ಬಿ ಹಾಗೂ ಹನೂರು ಕೆ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಅಧಿಕಾರಿಗಳ ಕಣ್ಣಾಮುಚ್ಚಾಲೆ ಆಟಕ್ಕೆ ರೈತರು ಕಂಗಾಲಾಗಿದ್ದಾರೆ. ಚಿಗಾನೂರ ಬ್ರಿಡ್ಜ್ ಬ್ಯಾರೇಜ್ನಲ್ಲಿ ನೀರಿಗಾಗಿ ಸದ್ಯಕ್ಕೆ ಈಗ ಒತ್ತಾಯಗಳನ್ನು ಕೂಡ ಮಾಡಲಾಗಿದೆ. ಸಣ್ಣ ನೀರಾವರಿ ಇಲಾಖೆ ವ್ಯಾಪ್ತಿಗೆ ಒಳಪಡುವ ಜಮೀನುಗಳಿವು. ಇನ್ನು ಭೀಮಾ ನದಿಗೆ ನಿರ್ಮಿಸಿದ ಚಿಗಾನೂರ ಬ್ರಿಡ್ಜ್ ಬ್ಯಾರೇಜ್ನಿಂದ ನೀರು ಬಿಡುಗಡೆಗೆ ಒತ್ತಾಯಗಳನ್ನು ಕೂಡ ರೈತರು ಮಾಡಿದ್ದಾರೆ. ನೂರಾರು ರೈತರಿಂದ ಬೆಳೆ ಹಿಡಿದು ಬೇಕೇ ಬೇಕು, ನೀರು ಬೇಕು ಅಂತ ಸರ್ಕಾರಕ್ಕೆ ಒತ್ತಾಯವನ್ನು ಕೂಡ ಮಾಡಲಾಗಿದೆ. ಏನ್ ಬೇಕು, ಬೇಕೇ ಬೇಕು, ಏನ್ ಬೇಕು, ಏನ್ ಬೇಕು. ಸರ್, ನಮ್ಮ ಶೇಂಗಾ ಬೆಳೆ ಒಣಗ್ಯದ. ಅವ್ರು ಯಾರು ಗಮನಕ್ಕೆ ತಗೊಂತ ಇಲ್ಲ. ಎಲ್ಲ ಅಧಿಕಾರಿಗಳ ಹತ್ರ ಹೋಗಿ ಬಂದಿದ್ದೀವಿ. ಒಬ್ಬರ ಮೇಲೆ ಒಬ್ರು ಅವ್ರು ಹೇಳ್ತಾ ಇದ್ದಾರೆ ಅವ್ರಿಗಿನ ಬರಲಿಲ್ಲ ಅಂತಂದ್ರೆ ಬರ್ಬೇಕು ಇಲ್ಲಿ ತಕ್ಷಣ ಬಂದು. ಯಾಕಂದ್ರೆ ನಾವು ಉಮೇಶ್ ಅಣ್ಣಲ್ಲಿ ಹೋಗಿ ಕೇಸಿ ಅವ್ರನ್ನ ಕರ್ಕೊಂಬಂದು ಅವ್ರ ಗಮನಕ್ಕೆ ತಲುಪಿಸಿದ್ರೆ ಅವ್ರು ಬಂದು ಇಲ್ಲಿ ವಿಚಾರ ಮಾಡ್ತಾ ಇದ್ದಾರೆ. ಅವ್ರಿಗಿನ ಬಂದಿಲ್ಲ ಅಂದ್ರೆ ನಾವು ಕೀಲಿ ಹೊಡಿತೀವಿ. ಯಾದಗಿರಿ ಜಿಲ್ಲೆ ಯಾದಗಿರಿ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಚಿಗನೂರು ಏತ ನೀರಾವರಿ, ಈ ಭೀಮಾ ನದಿಗೆ ಅಂಟಿಕೊಂಡಿರ್ತಕ್ಕಂಥ ಚಿಗನೂರು ಏತ ನೀರಾವರಿ, ಈ ಭೀಮಾ ನದಿಗೆ ಇರ್ತಕ್ಕಂಥ ಸಾಕಷ್ಟು ಹಳ್ಳಿಗಳಲ್ಲಿರ್ತಕ್ಕಂಥ ಏತ ನೀರಾವರಿಗೆಲ್ಲ ಹಳ್ಳಹಿಡ್ದೋಗ್ಯಾವ. ರೈತರಿಗೆ ಅನುಕೂಲಕ್ಕಿಂತ ಅನನುಕೂಲ ಹಾಕಿ ಎಲ್ಲ ಸಹ ಹಾಳಾಗಿ ಹೋಗಿದ್ರು ಕೂಡ ಇವತ್ತೇನದ ಹನೂರು ಬಿ ಹನೂರು ಕೆದಲ್ಲಿ ಇದು ಚಾಲುವಿದ್ರೂ ಕೂಡ ಇವತ್ತು ಸರಿಯಾಗಿ ಸಮಯಕ್ಕೆ ಸರಿಯಾಗಿ ರೈತರ ಬೆಳೆಗೆ ನೀರು ಒದಗಿಸುವಲ್ಲಿ ಸರ್ಕಾರ ಮತ್ತು ಜಿಲ್ಲಾಡಳಿತ 2.5 ತಿಂಗಳಿಂದ ಬಿತ್ತಿರ್ತಕ್ಕಂಥದ್ದು ಶೇಂಗಾ ಬೆಳೆ, ಭತ್ತ ಹಚ್ಚಿರ್ತಕ್ಕಂಥದ್ದು ಇವಾಗ ಅದಕ್ಕೆ ಕೂಡ ಇವಾಗ ನೀರಿರದೆ ಅವರು ಪರದಾಡಿ ಮನೆಗೆ ಕಚೇರಿಗೆ ತಿರುಗಾಡಿದ್ರ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ವೀರೇಶ್ ರೆಡ್ಡಿ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡಲಿದ್ದಾರೆ. ವೀರೇಶ್, ಯಾದಗಿರಿಯಲ್ಲಿ ಶೇಂಗಾ ಬೆಳೆಗೆ ನೀರಿಲ್ಲದೆ ಮಕರ ಸಂಕ್ರಾಂತಿಯ ಸಂದರ್ಭದಲ್ಲೇ ರೈತರು ಪರದಾಡುವಂತಹ ಪರಿಸ್ಥಿತಿ. ಅಂದರೆ ಅಧಿಕಾರಿಗಳ ಕಣ್ಣಾಮುಚ್ಚಾಲೆಯ ಆಟಕ್ಕೆ ರೈತರು ಕಂಗಾಲಾಗಿದ್ದಾರೆ ಅಂತ. ನೀರು ಬಿಡೋದಕ್ಕೆ ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ? ಸದ್ಯದ ಅಪ್ಡೇಟ್ ಏನಿದೆ? ಹೌದು ಮಧುಮಾಲ, ಏನೋ ಒಂದು ಚಿಗನೂರು ಬ್ರಿಡ್ಜ್ ಕಮ್ ಬ್ಯಾರೇಜ್ ಇದೆ ಭೀಮಾ ನದಿಗೆ ಅಡ್ಡಲಾಗಿರುವಂತದ್ದು. ಆ ಭೀಮಾ ನದಿಯ ಒಂದು ನೀರನ್ನು ನಂಬಿಕೊಂಡಂತ ಏನೋ ಒಂದು ಯಾದಗಿರಿ ತಾಲೂಕಿನ ರೈತರು ಈಗಾಗಲೇ ಶೇಂಗಾ ಮತ್ತು ಜೋಳ, ಸಜ್ಜೆ ಬೆಳೆಗಳನ್ನು ಕೂಡ ಬಿತ್ತನೆ ಮಾಡಿ ಏನೋ ಒಂದು ಬೆಳೆಗಳನ್ನು ಕೂಡ ಬಿತ್ತನೆ ಮಾಡಿರುವಂತದ್ದು. ಆದ್ರೆ ಈಗ ಏಕಾಏಕಿಯಾಗಿ ಒಂದು ನೀರು ಬಿಡುಗಡೆ ಮಾಡೋದನ್ನ ಕೂಡ ಈಗ ಅಧಿಕಾರಿಗಳು ನಿಲ್ಲಿಸಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಏನೋ ಒಂದು ಬೆಳೆಗಳ ಈಗ ಬಿತ್ತನೆ ಮಾಡಿದಂತ ರೈತರು ಕೂಡ ಕಂಗಾಲಾಗಿ ಒಂದು ನೀರು ಬೇಕು ಎನ್ನುವ ನಿಟ್ಟಿನಲ್ಲಿ ಈಗ ಪ್ರತಿಭಟನೆಗೂ ಕೂಡ ಮುಂದಾಗಿರುವಂತದ್ದು. ಅಂದ್ರೆ ಮೊದಲೆಲ್ಲ ನೀರು ಕೊಡ್ತೀನಿ ಎನ್ನುವ ನಿಟ್ಟಿನಲ್ಲಿ ಹೇಳಿದಂತ ಏನೊಂದು ಅಧಿಕಾರಿಗಳು ಈಗ ಅಂದ್ರೆ ಬೇಸಿಗೆಗೆ ನೀರು ಬೇಕು ಎನ್ನುವ ನಿಟ್ಟಿನಲ್ಲಿ ಸಡನ್ ಆಗಿ ಒಂದು ಕಾಲುವೆ ನೀರನ್ನು ಬಂದ್ ಮಾಡಿದಂತ ಹಿನ್ನೆಲೆಯಲ್ಲಿ ಏನು ಬಿತ್ತನೆ ಮಾಡಿದಂತ ಬೆಳೆಗಳಿಗೆ ನೀರು ಎಲ್ಲಿಂದ ಬರಬೇಕು ಎನ್ನುವ ನಿಟ್ಟಿನಲ್ಲಿ ಈಗ ರೈತರು ಕೂಡ ಒಂದು ಪರದಾಟವನ್ನು ಕೂಡ ಮಾಡ್ತಾ ಇರುವಂತದ್ದು. ಅಂದ್ರೆ ಸಂಕ್ರಾಂತಿಯ ಸಂಭ್ರಮದಲ್ಲಿ ಇರಬೇಕಾದಂತ ರೈತರಿಗೆ ಈಗ ನೀರಿನ ಸಮಸ್ಯೆ ಕಾಡ್ತಾ ಇರುವಂತದ್ದು. ಅದಕ್ಕಾಗಿ ಶೇಂಗಾ ಬೆಳೆಗೆ ನೀರು ಕೊಡ್ಲೇಬೇಕು ಎನ್ನುವ ನಿಟ್ಟಿನಲ್ಲಿ ಈಗ ಪ್ರತಿಭಟನೆಗೂ ಕೂಡ ಮುಂದಾಗಿರುವಂತದ್ದು. ಮಧುಮಾಲ, ಥ್ಯಾಂಕ್ ಯು ವೀರೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ. ಬೇಕು, ಏನ್ ಬೇಕು, ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53,
ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.